ಅಮ್ಮ ಮಾಡಕ್ಕೇನು ಕೆಲಸ ಇಲ್ಲ ಅಂದ್ರೆ ನಮ್ಮಮ್ಮ ಬಸ್ ಹತ್ತಿಸ್ಬಿಡದ. ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ವಿದ್ಯಾವೃದ್ಧ. ಇವತ್ ನಮ್ಮಮ್ಮ ಬೇಜಾರಮ್ಮ ಅಂತಿದಂಗೆನೆ ನಮ್ಮ ಅಕ್ಕವ್ರ ಮನೆಗ್ ಕರ್ಕೊಂಡ್ ಹೋತು. ಕನ್ನಡಿ ಒಳಗ್ ನೋಡ್ಕೊಂಡ್ರೆ ಬಟ್ಟೆ ಬಿಟ್ರೆ ನಂದೇನು ಕಾಣಿಸ್ತಿಲ್ಲ. ನೀನ್ ಜಾಸ್ತಿ ಹೊತ್ತು ವೇಟ್ ಮಾಡೋದ್ ಬೇಡ ಅಂತ ಎಲ್ಲಾನು ದಬಾಕ್ಬಿಟ್ಟು ಬಸ್ ಸ್ಟ್ಯಾಂಡ್ ಹೊರಟೆ. ಬಸ್ ಫ್ರೀ ಅಲ್ವಾ ಅಂದ್ಕೊಂಡು ಅವಾಗೆ ನನ್ಗೆ ಗೊತ್ತಾಗಿತ್ತು ನಮ್ಮಮ್ಮ ಪ್ರೈವೇಟ್ ಕರ್ಕೊಂಡು ಹೋಗ್ತಾ ಇದೆ ಗೌರ್ಮೆಂಟ್ಗಲ್ಲ ಅಂದ್ಕೊಂಡು. ಅದಾದ್ಮೇಲೆ ನನಗೆ ಅವಾಗ ನಿಜ ಏನು ಗೊತ್ತಾಗುತ್ತೆ, ಆಧಾರ್ ಕಾರ್ಡ್ ಒಂದೇ ತಂದಿದ್ದೀನಿ, ನಾನ್ ದುಡ್ಡು ತಂದಿಲ್ಲ ಅಂತ. ಬಸ್ ಹತ್ತಿಸಿದಂಗೆ ನಾನು ಕುಂಭಕರ್ಣ ನನ್ ತಂಗಿ ಆಗ್ಬಿಡ್ತೀನಿ. ಅದಕ್ಕೆ ಈ ಊರ್ ಬಂದ್ಮೇಲೆ ಎದ್ದೆ. ಈ ಊರಿಂದಾನೇ ಎಬ್ಬಿಸೋ ಅಷ್ಟೊತ್ತಿಗೆ ನಾನು ಕರೆಕ್ಟ್ ಡೆಸ್ಟಿನೇಷನ್ಗೆ ಎದ್ದೇ ಬಿಟ್ಟೆ. ಇನ್ನು ನಮ್ಮೂರ್ ಬಂದ್ನಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಷ್ಟೇ ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ಒಳಗಡೆಯಿಂದಾನೇ ಬಾಕ್ಲಾಕ್ಬಿಡೋದು ನಾವ್ ಬರ್ತಾ ಇದೀವಿ ಅಂತ. ಮನೆಗ್ ಬಂದ್ಮೇಲಾದ್ರೂ ಮರ್ಯಾದೆ ಸಿಗ್ತತೆ, ಬೆಳೆ ಸಿಗ್ತದೆ, ಬೇಜಾರಾಗಲ್ಲ ಅಂದ್ರೆ ನಮ್ಮಮ್ಮ ಕೋಲಿನೇ ಸೋಫಾ ಮೇಲೆ ಕುಂಡ್ರಿಸ್ತಾ ಬಿಟ್ರೆ ನಮ್ಮನ್ ಕೆಳಗಡೆನೆ ಕುಂಡ್ರಿಸ್ತಾರೆ. ಇವೆಲ್ಲ ಆಗೋ ಕೆಲ್ಸ ಅಲ್ಲ ಅಂತೂ ಆ ಕೈಗೆ ಸೂಜಿ ಚುಚ್ಕೊಂಡ್ರು ಕಷ್ಟಪಟ್ಟು ಹೂವ ಏರ್ಸಿ ನಾನ್ ಮುಡ್ಕೊಂಬಣ ಅಂತ ಪ್ಲಾನ್ ಮಾಡ್ರೆ ನಮ್ಮಮ್ಮ ಯಾರಿಗೆ ಅಂತ ಕೇಳಿದ್ರೆ ನನಗೆ ಅಂತಾನೆ ಹೇಳ್ತಾರೆ. ಕಾಶ್ ನೋಡ್ರಿ ಇವಳಿಗೆ ಮುಡಿಸ್ತು. ಫಾಲೋ ಮಾಡಿ ಬಾಯ್. ಅಷ್ಟೇ.